ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಸಮರ ಸಾರಿಬಿಟ್ಟಿದೆ. ನೀವು ಅನುದಾನ ತಾರತಮ್ಯ ಮಾಡ್ತಾ ಇದ್ದೀರಿ. ಜೊತೆಗೆ ಏನು ಅಂತಂದರೆ ನೀವು ಕನಿಷ್ಠ ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ನಿರ್ಣಯವನ್ನು ರಾಜ್ಯ ಸರ್ಕಾರ ಮಂಡಿಸಿದೆ. ಈ ನಿರ್ಣಯವನ್ನು ಯಾಕೆ ಮಂಡಿಸಿದ್ರಿ? ನಿರ್ಣಯ ಮಂಡಿಸಿದ ಸರಿ, ಆದರೆ ಇದು ಅಜೆಂಡಾದಲ್ಲಿತ್ತ ಅನ್ನುವಂಥ ಪ್ರಶ್ನೆನ ಅಶೋಕ್ ಹಾಕಿದ್ದಾರೆ. ಸುಮ್ಮನೆ ಯಾರೂ ಇಲ್ದಿರುವಂಥ ಸಂದರ್ಭದಲ್ಲಿ ಕಳ್ಳರ ಥರ ಇದನ್ನು ಮಂಡಿಸುವಂಥ ಅಗತ್ಯ ಏನಿತ್ತು ಅಂತ ಕೂಡ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನೀವೇನು ಮಾಡ್ತೀರಿ ಮಾಡಿ, ಈ ಎಲ್ಲ ವಿಚಾರವನ್ನು ಎತ್ಕೊಂಡು ನಾವು ರಾಜ್ಯಪಾಲರಿಗೇ ದೂರು ಕೊಡ್ತೀವಿ ಅಂತ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಹಳೆ ಮೈಸೂರು ಭಾಗ ಗೆಲ್ಲಲು ಕಾಂಗ್ರೆಸ್ ಒಕ್ಕಲಿಗಾಸ್ತ್ರ. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಅತ್ತ ಮೈತ್ರಿ ಅಭ್ಯರ್ಥಿ ಫೈನಲ್ಗೆ ಬಿಜೆಪಿ ಜೆಡಿಎಸ್ ಕಸರತ್ತು ನಡೆಸುತ್ತಿದೆ. ಇತ್ತ ಕಾಂಗ್ರೆಸ್ ಕೂಡ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿದ್ದು ಒಕ್ಕಲಿಗ ಅಸ್ತ್ರ ಹೂಡಲು ರಣತಂತ್ರ ಹೆಣೆದಿದೆ. ನಿನ್ನೆ ರಾತ್ರಿ ನಡೆದ ಕಾಂಗ್ರೆಸ್ ಒಕ್ಕಲಿಗ ನಾಯಕರ ಸಭೆಯಲ್ಲಿ 20 ಕ್ಷೇತ್ರ ಗೆಲ್ಲೋ ಕುರಿತು ಚರ್ಚೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಾಗಿದೆ ಎಂದು ಜನರಿಗೆ ಮನವರಿಕೆ ಮಾಡಬೇಕು. ಹೀಗಂತ ಮೈಸೂರು ಭಾಗದ ನಾಯಕರಿಗೆ ಟಾಸ್ಕ್ ನೀಡಲಾಗಿದೆ. ಈ ಮೂಲಕ ಹಳೆ ಮೈಸೂರು ಭಾಗ ಒಕ್ಕಲಿಗರ ಮತ ಸೆಳೆಯಲು ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಹೂಡಿದೆ. ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಸ್ಟಾರ್ ಚಂದ್ರು ಕ್ಯಾಂಪೇನ್. ಕಾಂಗ್ರೆಸ್ ಸಂಭಾವ್ಯ ಪಟ್ಟಿಯಲ್ಲಿ ಮಂಡ್ಯದಿಂದ ಸ್ಟಾರ್ ಚಂದ್ರು ಹೆಸರಿದ್ರೂ ಅಧಿಕೃತವಾಗಿ ಇನ್ನೂ ಘೋಷಣೆಯಾಗಿಲ್ಲ. ಆದರೆ ಈಗಾಗಲೇ ಮಂಡ್ಯದ ಹಳ್ಳಿಗಳಲ್ಲಿ ಸ್ಟಾರ್ ಚಂದ್ರು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಶಾಸಕ ಗಣಿಗ ರವಿಕುಮಾರ್ ಇವರೇ ಕ್ಯಾಂಡಿಡೇಟ್ ಅಂತ ಪರಿಚಯ ಮಾಡಿಕೊಡ್ತಿದ್ದಾರೆ. MP ಅವ್ರು ಕರ್ಕೊಂಡ್ ಬಂದಿದ್ದೀನಿ, ಮಾತಾಡ್ಕೊ. ವೆಂಕಟರಮಣೇಗೌಡರು ಅಂತ ಅವ್ರನ್ನ ಸ್ಟಾರ್ ಚಂದ್ರು ಅಂತಾರೆ, ಬಹಳ ಸಂಭಾವಿತರು, ನಾಗಮಂಗಲ ಊರವರು. MP ನಿಲ್ಲಿಸ್ತಾ ಇದ್ದೀವಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಚಲುವರಾಯಸ್ವಾಮಿ ಅಭ್ಯರ್ಥಿ ಫೈನಲ್ ಆಗಿದೆ, ಪಕ್ಷ ಘೋಷಣೆ ಮಾಡಲಿದೆ ಎಂದಿದ್ದಾರೆ. ಮಂಡ್ಯ ಅಭ್ಯರ್ಥಿ ಫೈನಲ್ ಆಗಿದೆ. ಪ್ರಚಾರ ಶುರು ಮಾಡಿದ್ದಾರೆ. ಆಗಿದೆ, ಪಾರ್ಟಿ ಅನೌನ್ಸ್ ಮಾಡ್ತಾರೆ. ಶಾಸಕರು ಕಾರ್ಯಕರ್ತರು ಪರಿಚಯ ಮಾಡ್ಕೊಳಕ್ಕೆ ಅವಕಾಶ ಇದೆ. ನಾನೊಬ್ಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್, ನಾನು ಘೋಷಣೆ ಮಾಡ್ತಕ್ಕಂಥದ್ದು. ಪಾರ್ಟಿ ಘೋಷಣೆ ಮಾಡೋದಕ್ಕಿಂತ ಮೊದಲು ನಾನು ಘೋಷಣೆ ಮಾಡಬಾರ್ದು. ಚಾಮರಾಜನಗರದಿಂದ ದರ್ಶನ್ ಧ್ರುವನಾರಾಯಣ್ ಕಣಕ್ಕಿಳಿಸಲು ಪ್ಲಾನ್. ಇನ್ನು ಚಾಮರಾಜನಗರ ಲೋಕಸಭಾ ಅಖಾಡದಿಂದ ನಂಜನಗೂಡು ಹಾಲಿ ಶಾಸಕರಾಗಿರೋ ದರ್ಶನ್ ಧ್ರುವನಾರಾಯಣ್ ಕಣಕ್ಕಿಳಿಸೋ ಲೆಕ್ಕಾಚಾರಕ್ಕೆ ಡಿಸಿಎಂ ಡಿಕೆ ಒಪ್ಪಿಗೆ ಇದೆಯಂತೆ. ಚಾಮರಾಜನಗರದಿಂದ ದರ್ಶನ್ ಧ್ರುವನಾರಾಯಣರನ್ನ ಕಣಕ್ಕಿಳಿಸಿ ತೆರವಾದ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ HC ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡೋದು ಕೈ ನಾಯಕರ ಲೆಕ್ಕಾಚಾರ. ಆದರೆ ಸ್ಪರ್ಧೆ ಬಗ್ಗೆ ದರ್ಶನ್ ಧ್ರುವನಾರಾಯಣ್ ಒಪ್ಪಿಲ್ಲ. ಸಿದ್ದರಾಮಯ್ಯ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಡಾಕ್ಟರ್ ಕೆ ಸುಧಾಕರ್ ರನ್ನ ಕಾಂಗ್ರೆಸ್ಗೆ ವಾಪಸ್ ಕರೆತರುವ ಬಗ್ಗೆ ಚರ್ಚೆ. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಳಿಕ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ರನ್ನ ಕಾಂಗ್ರೆಸ್ಗೆ ವಾಪಸ್ ಕರೆತರುವ ಬಗ್ಗೆ ಚರ್ಚೆ ಶುರುವಾಗಿದೆ. ಚಿಕ್ಕಬಳ್ಳಾಪುರ ನಾಯಕರ ಜೊತೆ ಸಿಎಂ ಡಿಸಿಎಂ ಚರ್ಚೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೆ ದಿನಗಣನೆ ಶುರುವಾಗಿದೆ. ಹಳೆ ಮೈಸೂರು ಭಾಗದ ಮೇಲೆಯೇ 3 ಪಕ್ಷಗಳ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.